ಸರ್ ಕೇವಲವಾಗಿ ಮಾತಾಡೋದು ಅಂತಂದ್ರೆ ಸರ್ ಗೌರವಯುತವಾಗಿ ಒಬ್ಬ ಹಿರಿಯ ವ್ಯಕ್ತಿ, ಒಬ್ಬ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಆಮೇಲೆ ಬಸವಣ್ಣನ ಅನುಯಾಯಿಗಳು ಅಂತ ಹೇಳ್ಕೊಂಡವರು, ಬೆಳಗ್ಗೆ ಹೊತ್ತು ದೇವಸ್ಥಾನಕ್ಕೆ ಹೋಗೋರು, ಆಮೇಲೆ ಸ್ವಾಮೀಜಿಗಳ ಕಾಲಕ್ಕೆ ಬೀಳೋರು, ಎಲ್ಲ ಇರ್ಬೇಕಾದ್ರೆ ಅವ್ರ ಮೇಲೆ ಒಂದೊಂದಷ್ಟು ಆರೋಪಗಳು ಇದೆ. ಅದಕ್ಕೆ ಸ್ಟೇ ಕೂಡ ತಗೊಂಡ್ಬಂದಿದ್ದಾರೆ. ಸಾಯಂಕಾಲ ಹೊತ್ತು ಸ್ಟಾರ್ ಹೋಟ್ಲಲ್ಲಿ ಸೇರ್ತಾರೆ ಅಂತ ಆರೋಪ ಇದೆ. ಸ್ಪಷ್ಟೀಕರಣ ಕೊಡಲಿ. ಆಮೇಲೆ ಅದಿಲ್ಲ ಅಂದರೆ ಮೊನ್ನೆ ಮಗ ನಿಲ್ಲಿಸಿದಾಗ ಯಾಕೆ ಸೋಲಿಸಿದ್ರು? ಲಿಂಗಾಯತ ಸಮುದಾಯ ಹಿಂದುತ್ವ ಅಂತ ಹೇಳ್ಕೊಂತಾರೆ. ಆಮೇಲೆ CM ಮಗನ ಸೋಲ್ಸವ್ರೆ ಅಂತಂದರೆ ಅದ್ರ ಹಿಂದ್ಗಡೆ ಏನೋ ರಹಸ್ಯ ಇರಬೇಕಲ್ಲ ಸರ್. ಸುಮ್ಮನೆ ಜನ ಸೋಲ್ಸಕ್ಕಂತೂ ಆಗಲ್ಲ. ಇವರ ಹಿಂದುತ್ವ ಡಾಮಿನೇಟೆಡು, ಲಿಂಗಾಯತ ಡಾಮಿನೇಟೆಡು, ಬಸವ ಕಲ್ಯಾಣ, ನಿಮ್ಮ ಎಲ್ಲರೂ ಮಠಗಳು ಕೂಡ ಇದ್ದಾರೆ. ಎಷ್ಟೋ ಜನ ಸ್ವಾಮೀಜಿಗಳು ನನ್ನ ಹತ್ರ ಕೇಳಿದ್ದಾರೆ, ಏನಿದು ಇವರು ಬಸವರಾಜ ಬೊಮ್ಮಾಯಿದು ಅಂತ. ನಾನು ಹೇಳಿದೆ, ಸ್ವಾಮೀಜಿ ನೀವೇ ಅದನ್ನು ಯೋಚನೆ ಮಾಡಿ, ಈ ರೀತಿ ಆರೋಪಗಳು ಬರ್ತಾ ಇದೆ ಅಂತ. ಅವರು ಕೂಡ ಹೇಳಿದ್ರು, ಯಾರೇ ತಪ್ಪು ಮಾಡೋದು ತಪ್ಪೇನೆ, ಅದನ್ನು ಆ ರೀತಿ ಇದ್ರೆ ಅದಕ್ಕೆ. ನಾನು ಹೇಳಿದೆ, ಸ್ವಾಮಿ ಏನೂ ತಪ್ಪಿಲ್ಲ ಅಂದರೆ ಸ್ಟೇ ಆಗಿ ತೊಗೊಂಬಂದರು. ಈಗ ನಮ್ಮ ಹತ್ರ ಅಂತೂ ಹೇಳಿಲ್ಲ. ನಮ್ಮನ್ನು ಕೇಳೋಕೆ ಹೋರೆ ನಮ್ಮ ಮೇಲೆ ಈ ಥರ ಅದೇ ಯಾವುದೋ ಸುಳ್ಳು ಕಂಪ್ಲೇಂಟ್ ಹಾಕೋದು, ಅಲ್ಲೆಲ್ಲ ಯಾರ ಕೈಲಿ ಸುಳ್ಳು ಕಂಪ್ಲೇಂಟ್ ಹಾಕ್ಸೋದು, ಅಲ್ಲೆಲ್ಲ ಸ್ಟೇ ಥರದ್ದೆಲ್ಲ ಮಾಡ್ತಾರೆ. ಸ್ಟೇ ಆಗಿ ತೊಗೊಂಬಂದರು. ಚುನಾವಣೆಗೆ ಬಂದಾಗ ಕೇಳಿದೆ ಅಂತಂದರು. ಸೊ ಕೇಳಿದ್ರೋ ಬಿಟ್ರೋ ಒಟ್ಟಿನಲ್ಲಿ ಮಗನಂತೂ ಸೋಲ್ಸಿದ್ರು.